ಬಸವತ್ಗೆ ನಿಮ್ಮೊಬ್ರಿಗೆ ರೂಮಲ್ಲಿ ಮಲ್ಕೊಳಕ್ಕೆ ಭಯ ಆಗಲ್ವಾ? ಆಹಾ, ಇವಳು ಪ್ರಶ್ನೆ ಕೇಳಿ ಅದಕ್ಕೆ. ಅಲ್ಲ ಕಡೆ, ಮನೇಲಿ ಮಲ್ಗಕ್ಕೆ ಏನ್ ಭಯ? ನಿನಗೆ ಭಯ ಆಗತ್ತಾ ಸುಮಾ? ನಂಗಂತೂ ಸಖತ್ ಭಯ ಆಗತ್ತಪ್ಪ. ಇವತ್ತೇನಾದ್ರೂ ಸ್ನೇಹ ಅಕ್ಕ ನನ್ನ ಇಲ್ಲಿ ಕರ್ಕೊಂಡ್ ಬಂದಿಲ್ಲ ಅಂದಿದ್ರೆ ನಾನು ರಾತ್ರಿ ಪೂರ್ತಿ ರೀಲ್ಸ್ ನೋಡ್ಕೊಂಡ್ ಕೂತಿರ್ತಿದ್ದೆ. ಬಸವತ್ಗೆ ನೀವ್ ರೀಲ್ಸ್ ಎಲ್ಲ ನೋಡಲ್ವಾ? ಇಲ್ಲ, ಅದೇನಿದ್ರು ಈಗಿನ ಕಾಲದ ಹುಡುಗರಿಗೆ. ನೀವೇನಕ್ಕೆ ಹಳೆ ಜನರೇಷನ್ ನೋಡ್ತಾರ ಮಾತಾಡ್ತಿದ್ರ? ಕೊಡಿ, ನಾನು ಇನ್ಸ್ಟಾಲ್ ಮಾಡ್ಕೊಡ್ತೀನಿ. ಇದೇನದ್ಕೆ ಗೈನಕಾಲಜಿಸ್ಟ್ ನಿಯರ್ ಮೀ ಅಂತ ಸರ್ಚ್ ಮಾಡಿದೀರಾ? ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೇಕಿತ್ತಾ? ಅದಕ್ಕೆ ನೀವು ಗೈನಕಾಲಜಿಸ್ಟ್ನ ಕನ್ಸಲ್ಟ್ ಮಾಡಬೇಕಾ? ಯಾಕೆ? ಆಲ್ ಓಕೆ? ಓಕೆ ಸ್ನೇಹ, ಏನೋ ಹೀಗೆ ಸರ್ಚ್ ಮಾಡ್ತಿದ್ದೆ, ಹಾಗಾಗಿ ಬಂದಿರ್ಬೋದು. ಕೊಡು ಸುಮಾ, ನಾನು ರೀಲ್ಸ್ ಎಲ್ಲ ನೋಡಲ್ಲ. ನೀನು ಯಾಕೆ ಇನ್ನೂ ಬೇಜಾರಾಗಿದೆಯಾ ಸ್ನೇಹ? ಮತ್ತಿನ್ನೇನು ಅದಕ್ಕೆ, ನಂಗೆ ಎಷ್ಟು ಸಿಟ್ಟು ಬರ್ತಿದೆ ಗೊತ್ತಾ? ಅವ್ವ ಏನೇ ಒಳ್ಳೇದು ಮಾಡೋಕ್ಕೆ ಹೋದ್ರು ಆ ರಾಜಿಗೆ ಒಂದು ನೆಪ ನಮ್ಮ ಮನೆ ಹತ್ರ ಬಂದು ಗಲಾಟೆ ಮಾಡೋಕ್ಕೆ. ಇರೋ ಬರೋ ಒಳ್ಳೆ ಬುದ್ಧಿ ಎಲ್ಲ ಆ ದೇವ್ರು ನಮ್ಮ ಅವ್ವಂಗೆ ಯಾಕೆ ಕೊಟ್ಟಿದ್ದಾನೋ? ಪುಟ್ಟಕ್ಕ ಜಾಗದಲ್ಲಿ ನಿಂತು ಯೋಚನೆ ಮಾಡಿದ್ರೆ ಅವ್ರ ಪ್ರಕಾರ ಅವ್ರು ಮಾಡ್ತಿರೋದು ಸರಿ. ಯಾರಿಗೇ ಆಗಲಿ ಗಂಡನ ಜೊತೆ ಮಾತಾಡದೇ ಇದ್ರು ಗಂಡ ಕಷ್ಟದಲ್ಲಿದ್ದಾನೆ ಅಂದರೆ ಹೆಲ್ಪ್ ಮಾಡದೇ ಇರೋಕ್ಕಾಗತ್ತಾ? ಅದೇ ಪ್ರಾಬ್ಲಮ್. ಗಂಡ ಅನ್ನೋ ಒಂದು ಕಾರಣಕ್ಕೆ ಗಂಡಸರು ಮಾಡಿದ ತಪ್ಪನೆಲ್ಲ ಕ್ಷಮಿಸ್ಬೇಕಾ? ಆ ಗೋಪಾಲನ ಡಿಸ್ಚಾರ್ಜ್ ಮಾಡಿಸ್ಕೊಂಡು ನಮ್ಮ ಮನೆ ಕರ್ಕೊಂಬರೋ ಥರ ಕಾಣಿಸ್ತಿದ್ದಾಳವ್ವ. ನಾನು ಈಗಲೇ ಹೇಳ್ತಿದ್ದೀನಿ, ಅವನೇನಾದರೂ ಆ ಮನೆ ಒಳಗೆ ಕಾಲಿಟ್ರೆ ನಾನು ಆ ಮನೆಗೆ ಯಾವತ್ತೂ ಬರಲ್ಲ. ಅಕ್ಕ, ಹಾಗೆಲ್ಲ ಏನೂ ಆಗಲ್ಲ. ಆ ರಾಜಿ ಕರ್ಕೊಂಡು ಹೋಗ್ತಾಳೆ. ನನಗೆ ಹಾಗೆ ಅನಿಸ್ತಿಲ್ಲ ಸುಮಾ. ಸರಿ ಅಕ್ಕ, ನಾನು ಮಲ್ಕೋತೀನಿ, ನಂಗೆ ನಿದ್ದೆ ಬರ್ತಿದೆ. ಗುಡ್ ನೈಟ್. ಗುಡ್ ನೈಟ್. ಸ್ನೇಹ, ಲೈಟ್ ಆಫ್ ಮಾಡ್ತೀನಿ. ಆಫ್ ಮಾಡಿ ಅದಕ್ಕೆ. ಅಕ್ಕ ಅಕ್ಕ, ಏನೇ ನಿಂದು? ಅಪ್ಪ ಏನಾದರೂ ಆ ಗೋಪಾಲನ ಮನೆಗೆ ಕರ್ಕೊಬಂದ್ರೆ ನೀನು ನಿಜವಾಗ್ಲೂ ಮನೆಗೆ ಬರಲ್ವಾ? ಹೌದು, ನಾನು ಸುಮ್ಮನೆ ಹೇಳಿಲ್ಲ. ಅವನೇನಾದರೂ ಮನೆಗೆ ಬಂದರೆ ನಾನು ಬರಲ್ಲ. ಅಲ್ಲ ಅಕ್ಕ, ಅಕ್ಕ ಮಲ್ಕೋ. ಗುಡ್ ನೈಟ್. ಗುಡ್ ನೈಟ್. ಅಮ್ಮ, ರಾಜಿಗೆ ವಿಷಯ ಹೇಳಿದ್ಯಾ? ಯಾವುದು? ಅವಳ ಗಂಡನಿಗೆ ಅಪಘಾತ ಆಗಿರೋ ವಿಷಯನ? ಇಲ್ಲ, ನಾನು ಒಂದು ಹೇಳೋದು, ಅವಳು ಇನ್ನೊಂದು ಅರ್ಥ ಮಾಡ್ಕೊಳ್ಳೋದು ಯಾಕೆ ಬೇಕು? ನಂಗೊಳ್ಳು ಸಾವಾಸನೇ ಬೇಡ. ಆಮೇಲೆ ಪದೇ ಪದೇ ಫೋನ್ ಮಾಡಿ ನನ್ನ ತಲೆ ತಿಂತಾಳೆ. ಅಮ್ಮ, ಗಂಡಂಗೆ ಆಕ್ಸಿಡೆಂಟ್ ಆಗಿರೋ ವಿಷಯ ಅವಳಿಗೆ ಗೊತ್ತಾಗಿರಲ್ಲ ಅನ್ಕೊಂಡಿದ್ಯಾ? ಖಂಡಿತ ಗೊತ್ತಾಗಿರುತ್ತೆ. ಅಲ್ಲ, ನಿನಗೆ ರಾಜಿನ್ ಬಿಟ್ರೆ ಬೇರೆ ಯಾರು ಸಪೋರ್ಟ್ ಇದೆ ಅಂತ ಹಿಂಗೆ ಆಡ್ತಿದ್ಯಾ? ನೋಡು, ರಾಜಿ ಫ್ರೆಂಡ್ಶಿಪ್ನ ಕರೆಕ್ಟಾಗಿ ಮೇಂಟೈನ್ ಮಾಡು. ಸಮಯಕ್ಕೆ ಬೇಕಾಗತ್ತೆ. ಹಂಗಂತೀಯ? ಚಪ್ಪಲಿ ಗುಡಿ ಹೊರಗಡೆ ಇದ್ರು ಮುಳ್ಳಿನ ರಸ್ತೆಗೆ ಬೇಕಾಗತ್ತೆ. ಪುಟ್ಟಕ್ಕನ ಮನೆಯವರಂದ್ರೇ ಅವಳಿಗೆ ಆಗಲ್ಲ. ಅವ್ರ ವಿರುದ್ಧ ನೀನು ಏನೇ ಮಾಡ್ತೀನಿ ಅಂದರೂ ಅವಳ ಸಪೋರ್ಟ್ ನಿಂಗಿದ್ದೇ ಇರುತ್ತೆ. ಅವಳನ್ನ ಮಾತ್ರ ಯಾವುದೇ ಕಾರಣಕ್ಕೂ ಬಿಡಬೇಡ. ಅದು ದಿಟ್ವೇಯ. ಅದು ಬಿಡು, ಕಂಟಿ ಸ್ನೇಹನ ಬಗ್ಗೆ ನೀನು ಏನು ಯೋಚನೆ ಮಾಡಿದ್ಯಾ? ಹಾಂ, ಇವರಿಬ್ಬರು ಹಾಸ್ಪಿಟಲಿಂದ ಬಂದ್ರಾ? ಛೇ, ಈ ಸ್ನೇಹನ ಕಂಡ್ರೆ ಈ ಮನೇಲಿ ಯಾರಿಗೂ ಆಗಲ್ಲ. ಆದರೆ ಈ ಕಂಟಿ ಮಾವಂಗೆ ಮಾತ್ರ ಅವಳ ಕಂಡ್ರೆ ಅದೇನು ಪ್ರೀತಿನೋ. ಸಾನಾ, ನೀನು ನನಗೋಸ್ಕರ ಹುಟ್ಟಿಳ್ಕಣವಿ. ಅದನ್ನ ಯಾವ ನನ್ನ ಮಗನಿದ್ರು ಬದಲಾಯಿಸಕ್ಕೆ ಹಾಕಿಲ್ಲ. ಈಗ ನೋಡು, ಆ ಮೇಷ್ಟ್ರ ಮದುವೆ ಆಗಿ ನೆಮ್ಮದಿ ಆಯ್ತಾ? ಇಲ್ಲ. ಆದರೆ ಈ ಕಾಳಿ ನೋಡೋಕ್ಕಷ್ಟೇ ಯಾವಿಲ್ಲನು, ಆದರೆ ಮನ್ಸರೆ ಸಾನೇ ಒಳ್ಳೆಯವನು. ಮೊದಲು ಆ ಮೇಷ್ಟ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಈಗ ಹಾಸ್ಪಿಟ್ಲ್ನಾಗ ಅವಳಲ್ವಾ, ಸೀದಾ ಅಲ್ಲಿಗೆ ಹೋಗ್ಬಿಡ್ಲಾ? ಲೇ, ಬೇಡಕ್ಕಲ್ಲ ಕಾಳಿ, ಆಗಲ್ಲ ಅನ್ಕೊಂಡಂಗೆಲ್ಲ ಹೋಗ್ಬಾರ್ದು ಕಲ್ಲ. ಈಗ ನಿನ್ನ ರೇಂಜು ಸಾನೆ ಬೆಳೆದೈತೆ.
ಅಲ್ಲಿ ಹೆಂಗುವೆ ನಮ್ಮ ಹುಡುಗ ಅವನಲ್ಲ, ಅವನ ಕೇಳಿ ತಿಳ್ಕೊಂಡ್ರೆ ಆಯಿತು. ಎಲ್ಲ ಇವನ ನನ್ನ ಫೋನೇ ಕಟ್ ಮಾಡ್ತಾವನಲ್ಲ. ಮುಳುಗುವಾಗ ಸಿಕ್ಕಿದ್ದ ಶ್ರೀಪಾದ ಅನ್ನೋಂಗೆ ಇವನ್ ಬಿಟ್ರೆ ಬೇರೆ ದಾರಿನೇ ಇಲ್ಲ. ಮರಳಿ ಯತ್ನವ ಮಾಡುವ. ಯಾಕೆ ಪದೇ ಪದೇ ಫೋನ್ ಮಾಡ್ತಿದ್ದೆ ಮಾವ? ಲೇ, ಚಿಕ್ಕ ಹುಡುಗರೆಲ್ಲ ಗರಂ ಆದ್ರೆ ಭೂಮಿ ಉಷ್ಣ ಜಾಸ್ತಿ ಆಯ್ತದೆ. ಆರಾಮು ಆರಾಮು. ಏನು ವಿಷಯ ಹೇಳು. ಏನು ಮಾಡ್ತಿದ್ಯಲ್ಲ? ಡಾಕ್ಟ್ರಿಗೋಸ್ಕರ ಕಾಯ್ತೀವನಿ. ಒಬ್ನೇನಾ? ಲೇ, ನಿನ್ನೆ ಕಳ ಕೇಳ್ತಿರೋದು. ಹೇಳ ವಿಷಯ ಏನಂತ ಹೇಳು. ಪಕ್ಕದಾಗ ಯಾರವ್ರೆ? ಪಕ್ಕದಾಗೆ ಸಹನ ಇದ್ರೆ ಹೊಸಿ ಫೋನ್ ಕೊಡ್ಲಾ? ನೀನು ಏನು ಕೇಳಿದ್ರು ಕೊಡ್ತೀನಪ್ಪ. ನಿನಗೆ ಸ್ವಲ್ಪನಾದರೂ ನಾಚಿಕೆ ಆಯ್ತಾ ಮಾವ? ಡ್ಯಾಡಿಗೆ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಗೆ ಸೇರವ್ರೆ. ಇಂಥ ಸಮಯದಾಗೆ ನೀನು ಅಕ್ಕನಿಗೆ ಮದುವೆ ಆಗೈತೆ, ಸುಮ್ಮನೆ ಉಚ್ಚನಂಗೆ ಆಡದೆ ಮಡ್ಗು ಫೋನ್ನ. ಅಲ್ಲ ಕಲ, ಲೇ 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 ತುರ್ಸಿ, ಲೇ ಫೋನೇ ಕಟ್ ಮಾಡ್ಬಿಟ್ನಲ್ಲ. ಅಮೀಕಂಡು ನಾನೇ ಹೋಗ್ಬೇಕಿತ್ತು. ಈಗೇನೋ ಹೋದ್ರೆ ಕೂಗಿ ರಂಪಾಟ ಮಾಡಾಕ್ಬಿಡ್ತಾನೆ. ಹಾಳಾದ ಯಾವನ್ಗೆಲ್ಲ ಎದ್ರಿಕೊಳ್ಳಂಗೆ ಆಗೋಯ್ತು. ಮಿಸ್ಸೋ, ಹೊಸ ರೂಮ್ನಾಗ ಮಲ್ಕೋತೆ ಅಂತ ಹೇಳ್ಬಿಟ್ಟು ಇಲ್ಲಿ ಮಲ್ಕೊಂಡಿದ್ದೀರಾ? ನೀವು ಬಂದಿದ್ದು ಗೊತ್ತೇ ಆಗಲಿಲ್ಲ ಮಿಸ್ಸೋ. ಅದು ಒಳ್ಳೆ ನಿದ್ದೆ ಬಂದ್ಬಿಟ್ಟಿತ್ತು. ಹೌದು, ಇಷ್ಟೊತ್ತಿಗೆಲ್ಲ ನೀವೆದ್ದು ರೆಡಿ ಆಗ್ಬಿಡ್ತಿದ್ರಲ್ವೇ? ಇವತ್ತೇನು? ಓ, ಇವತ್ತು ಕೆಲಸ ಇಲ್ವೇ? ಓ, ರಾತ್ರಿ ಮಲಗಿ ತಡ ಆಗಿರ್ಬೇಕು ಮಿಸ್ಸೋ. ಮಿಸ್ಸೋ ಮಿಸ್ಸೋ ರಾಧಾ, ಏನ್ ಮೇಕೆ ಇವಳವಾಗ ಇಲ್ಲಿಗೆ ಬಂದ್ಲು? ರಾಧಾ, ರಾಧಾ. ಅಮ್ಮ, ನಂಗೆ ತುಂಬಾ ನಿದ್ದೆ ಬರ್ತಿದೆ. ಏ ರಾಧಾ, ಏಳ್ ಮೇಕೆ ನೀನು? ರಾಧಾ, ರಾಧಾ. ಅಮ್ಮ, ಮಾವ ನಾನು ಎಪ್ಸಕ್ ಬಂದ್ರಾ? ಬಟ್ ನಂಗೆ ತುಂಬಾ ನಿದ್ದೆ ಬರ್ತಿದೆ. ನಾನು ಆಮೇಲೆ ಎದ್ದೇಳ್ತೀನಿ. ಅಯ್ಯೋ ಮಾವ, ನಾನು ಇಲ್ಲಿಗೆ ಯಾವಾಗ ಬಂದೆ? ನಾನು ಅದನ್ನೇ ಕೇಳ್ತಿರೋದು. ಗೊತ್ತಿಲ್ವಲ್ಲ ಮಾವ, ನಾನು ನಿನ್ನ ರೂಮಿಗೆ ಬಂದಿದ್ನ. ನಾನು ನಿನ್ನ ಪಕ್ಕ ಮಲ್ಕೊಂಡಿದ್ನ. ಮಾವ, ನೀನ್ ನನ್ನ ಪಕ್ಕದಲ್ಲಿ ಮಲಗ್ದಾಗಾದ್ರೂ ನಿನ್ನ ಎದೇಳಿಸ್ಬೇಕಲ್ವಾ? ನನ್ಗೆ ಗೊತ್ತಾಗಿದೆ ಈಗ. ಆದ್ರೂ ನೀನ್ ಹೇಳ್ಬೇಕಿತ್ತು. ನನ್ನ ಪಕ್ಕದಲ್ಲಿ ಮಲ್ಕೊಂಡು ಈಗ ಏಯ್ ನೀನ್ ಇಲ್ಲಿ ಬಂದು ಮಲ್ಕೊಂಡ್ರೆ ನಂಗೆ ಗೊತ್ತಾಗಿದೆ ಈಗ. ಮೊದ್ಲು ಏನಿದೆ ಹೊರಡು. ಅಮ್ಮ, ಅಮ್ಮ, ಅಮ್ಮ ಬೇಗ ಬಾ. ಅತ್ತೆ, ಸ್ನೇಹ, ಅಮ್ಮ ಬೇಗ ಬಾ. ಯಾಕೆ ಕಿರ್ಚ್ಕೊತಿದ್ಯಾ? ಇಲ್ಲಿ ಬರಗಿನ ಮುಂಚೆ ಎಲ್ಲೋಗಿದ್ ನಿನ್ ಬುದ್ಧಿ? ಬೈಬೇಡ ಮಾವ, ನಂಗೇನು ಗೊತ್ತಿಲ್ಲ. ಅಮ್ಮ ಬೇಗ ಬಾ. ಅಮ್ಮ.
ರಾಧಾ 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 ಏನಾಯ್ತು? ಯಾಕೆ ಹಿಂಗೆ ಎದ್ಕೊಂಡಿದ್ಯಾ? ಯಾಕವ ರಾಧಾ ಏನಾಯ್ತವ? ಯಾಕೆ ರಾಧಾ ಕೂಕೊಂಡೆ? ಮಾತಾಡೆ. ಶ್ರೀ, ನೀವಾದ್ರೂ ಹೇಳಿ, ಇವಳು ಯಾಕೆ ಇಷ್ಟೊಂದು ಹೆದರ್ಕೊಂಡಿದ್ದಾಳೆ? ಮಿಸ್ಸು ಅದು ನನ್ನ ರಾಧಾ ಯಾಕವ ಯೋನ ನನ್ನ ಮಾಡಿ ಎದ್ರಕೊಂಡ್ಯಾ? ಅವ್ವ ನಾನಿಲ್ಲಿ ಮನ್ಕೊಂಡಿದ್ದೆ. ಎಚ್ಚರ ಆದ್ಮೇಲೆ ಮಿಸ್ ನನ್ನ ಪಕ್ಕ ಅವ್ರು ಅನ್ಕೊಂಡಿದ್ದೆ. ಆದರೆ ಆಮೇಲೆ ಗೊತ್ತಾಯ್ತು ನನ್ನ ಪಕ್ಕ ಇದ್ದಿದ್ದು ರಾಧಾ ಅಂತ. ಹಾಂ, ನನಗೂ ನಿಮ್ಮಂಗೆ ಗಾಬರಿ ಆಗ್ಬಿಟ್ಟು ಯಾಕೆ ಇಲ್ಲಿ ಬಂದೆ ಅಂತ ಕೇಳ್ತಿದ್ದೆ. ಆಟಕ್ಕೆ ಹಿಂಗೆ ಕೂಗಾಡ್ತಾವಳೆ. ರಾಧಾ ನಿನ್ನ ಪಕ್ಕ ಹೆಂಗ್ ಬಂದ್ಲು? ನನಗೂ ಗೊತ್ತಿಲ್ಲವಾ. ಇಲ್ಲ ಅತ್ತೆ, ನಾನಿಲ್ಲಿಗೆ ನಾನೇ ಬರಲಿಲ್ಲ. ಇಷ್ಟಕ್ಕೂ ಸ್ನೇಹ ಮಾವನ್ ರೂಮಲ್ಲಿ ನನಗೇನು ಕೆಲಸ ಇರುತ್ತೆ ಹೇಳಿ? ಮಾವ ಇಲ್ಲಿಂದ ಹೋಗು ಅಂದಾಗ್ಲೇ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ಗೊತ್ತಾಗಿದ್ದು. ಏಯ್, ನಿನಗೆ ಯಾರ ಕೋಣೆಯಿಂದ ಈಚೆಗೆ ಬಾಂದಿದ್ದು? ಅಮ್ಮ, ನಾನೇನಮ್ಮ ಮಾಡಿದೆ? ಸಾಕು ಸುಮ್ಕಿದೆ. ಮಾಡೋದೆಲ್ಲ ಮಾಡಿ ನಾನು ಏನು ಮಾಡಿದೆ ಅಂತ ಬ್ಯಾರ ಕೇಳ್ತೀಯ? ಅವಳಿಗೆ ಯಾಕೆ ಬೈತಿದ್ದೀರಾ? ಮತ್ತೆ ನೇನವ್ವ ಮಾಡಲಿ? ನೀನು ಒಳ್ಳೆ ಹುಡುಗಿ ಆಗಿರೋ ಹೊತ್ತಿಗೆ ನನ್ನ ಮಗಳು ನಿನ್ನ ಗಂಡನ ಪಕ್ಕ ಗೊತ್ತಿಲ್ಲದೆ ಮಲ್ಕೊಂಡಿದ್ದೆ ಅಂತ ಅಂದಾಗ್ಲು ನೀನು ಸುಮ್ಕಿದ್ಯಾ? ಯಾರವರು ಹಿಂಗೆ ಇರ್ತಾರ ಹೇಳು? ಅದಕ್ಕೆ ನಮ್ಮನ್ನ ಇಲ್ಲಿಂದ ಕಳಿಸ್ಬಿಡ್ರಿ. ಇಲ್ಲದೆ ಇದ್ರೆ ಇದು ಎಲ್ರಿಗೂ ತೊಂದರೆನೇಯ. ಯಾವಾಗಲೂ ಹೋಗೋದ್ರ ಬಗ್ಗೆನೇ ಯಾಕೆ ಮಾತಾಡ್ತೀಯ ಸಸಿ? ಮತ್ತೆ ಇವನ್ ಮಾಡೋದಕ್ಕೆ ಇವಳು ಮಾಡೋವಂತ್ರ ಒಂದ ಎರಡ? ಇವಳಿಗೆ ನಿದ್ದೆನಾಗ ನಡೆಯೋ ಕಾಯಿಲೆ ಐತೆ. ಇದೇ ಮುಂದಕ್ಕೊಂದಿನ ಇವಳು ಬಹಳನಾಗ ಮುಳ್ಳಾಗ್ಬಿಟ್ಟು ಏನಾರ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಇವಳನ್ನ ಯಾರು ಮದುವೆ ಆಗ್ತಾರೆ ಹೇಳಿ? ಅಮ್ಮ, ನೀನು ಅಳ್ಬೇಡ ಅಮ್ಮ. ಮತ್ತೆ ನೀವನೇ ಮಾಡಲಿ, ನಿನ್ನಿಂದ ಇಲ್ಲಿ ಯಾರಿಗೂ ನೆಮ್ಮದಿ ಇಲ್ದಂಗೆ ಆಗೈತೆ. ಹಂಗೆಲ್ಲ ಏನೂ ಆಗಕ್ಕಿಲ್ಲ ಸಸಿ. ನೀನು ವಸಿ ಸಮಾಧಾನ ಮಾಡ್ಕ. ವಸು ಕರ್ಕೊಂಡು ನಡಿಯವ. ರಾಧಾ ಬಾ. ಪುಟ್ಟಮ್ಮಿ ಇವರು ಡಾಕ್ಟ್ರು, ಅವಮ್ಮ ನರ್ಸು. ಇವರಿಬ್ರು ಯಾರು? ಊರಿಗೆ ಹೊಸಬ್ರ. ಡ್ಯಾಡಿ, ನಾನ್ ಡ್ಯಾಡಿ ಪುರ್ಸಿ. ಪುಟ್ಟಮ್ಮಿ ಯಾರು ಇವರು? ನನ್ನೇನು ಡ್ಯಾಡಿ ಅಂತ ಅವ್ರೆ? ಡಾಕ್ಟ್ರೆ, ನಮ್ಮ ಡ್ಯಾಡಿ ಯಾಕೆ ಹಿಂಗೆ ಆಡ್ತವ್ರೆ? ಡ್ಯಾಡಿ, ನಾನ್ ಡ್ಯಾಡಿ ಪುರ್ಸಿ, ನಿನ್ನ ಮಗ ಡ್ಯಾಡಿ. ಮಗನ? ನಾನು ಹೆಂಗಯ್ಯ ನಿಮ್ಮಪ್ಪ ಆಗಕ್ಕೆ ಸಾಧ್ಯ? ನೋಡ್ಬಿಟ್ಟಮ್ಮಿ ಹೆಂಗೆ ಮಾತಾಡ್ತಾವನೆ ಅಂತ. ನಿನ್ನ ಹೆಸರು ಏನಪ್ಪ? ಪುರ್ಸಿ. ಪುರ್ಸೋತ್ಮ ಡಿ ಜೆ ಡ್ಯಾಡಿ. ಡಿ ಅಂದ್ರೆ ದ್ಯಾವಿಪುರ, ಜಿ ಅಂದ್ರೆ ಗೋಪಾಲ.
ಒಪ್ಪಲ್ಲ. ಮೇಷ್ರು ಗೋಪಾಲಯ್ಯನ ಮಗ ಇರಬೇಕು ಅಲ್ಲಪ್ಪ. ನನಗಿರೋದು ಇಬ್ಬರು ಹೆಣ್ಮಕ್ಳು ಅಷ್ಟೇ. ಯಾರೋ ಗೊತ್ತಿಲ್ಲ, ಸುಮ್ಕೆ ಉಂಟು. ವಯಸ್ಸಿಗೆ ಬಂದಿರೋ ಹುಡುಗಿನ ಮನೆನಾಗ ಇಟ್ಕೊಳ್ಳೋದು ಸೆರಗ್ನಾಗೆ ಕೆಂಡ ಕಟ್ಕೊಂಡಾಗೆ ಅಂತಾರಲ್ಲ, ಅದರ ಅನುಭವ ಈಗ ನಂಗೆ ಆಗ್ತೈತೆ. ನನಗೆ ಹಿಂಗೆ ಆಗ್ತಿರ್ಬೇಕಾದ್ರೆ ಇನ್ನು ಸಸಿ ಅದ್ಯೋಟು ಒದ್ದಾಡ್ತಿರ್ಬೇಡ. ಕಾಲ ತಿರುಗ್ತೈತೆ ಅಂತಾರಲ್ವಾ, ಅದೀಗ ದಿಟ್ವೆ ಅಂತ ನನಗನ್ನಿಸ್ತೈತಿ. ಅಂದರೆ ಅರ್ಥ ಆಗಲಿಲ್ಲ. ನಾವು ಹಿಂಗೆ ಸಸಿಕಲನ ಜೋಪಾನ ಮಾಡೋಕ್ಕೆ ಹೋಗಿ ಬರೀ ಬಟ್ಟೆನೇ ಅಲ್ಲ, ಪೂರ್ತಿ ಮನಸ್ಸನ್ನೇ ಸುಟ್ಬಿಟ್ಟು. ಅದು ಈಗ ಸಸಿಕಲನಿಗೆ ಅರ್ಥ ಆಗ್ತೈತಿ ಅಟ್ಟೆ. ಹಳೇದನ್ನೇ ಮನ್ಸ್ನಾಗ ಇಟ್ಕೊಂಡು ಆ ಹುಡುಗಿಗೆ ಹಿಂಗಾಗಿರೋದನ್ನ ನೋಡಿ ಮನ್ಸಿಗೆ ಸಮಾಧಾನ ಮಾಡ್ಕೊಳಕ್ಕಾಯ್ತೈತಾ? ನಾನು ಉಳಿದ ಹಂಗಲ್ಲ. ಜನ ಕಲಿಯುಗನ ಭಾಳ ಕೆಟ್ಟದು ಅಂತ ಮಾತಾಡ್ತವೆ. ಆದರೆ ದೋಸೆ ಮಗ್ಚಾಕೋ ಕಾಲ ಅಂದರೆ ಇದೇಯಾ? ಇಲ್ಲಿ ಮಾಡಿದನ್ನ ಇಲ್ಲೇ ಉಣ್ಕೊಂಡು ತಿನ್ಕೊಂಡು ಸ್ವರ್ಗ ನರಕನ ಇಲ್ಲೇ ನೋಡ ಹಾಗಾಗ್ತೈತೆ. ಆದರೂ ಎಲ್ಲೋ ಇದ್ದ ಅವ್ವ ಮಗಳನ್ನ ನಮ್ಮನೆ ಕರೆಸಿ ನಿನ್ನೆ ನಮ್ಮನೆ ಸೊಸೆಯಾಗಿ ಮಾಡ್ತೀನಿ ಅಂತ ಮಾತು ಕೊಟ್ಟು ಕಡೆಗೆ ಆ ಮಾತನ್ನ ನನ್ನ ಕೈಲಿ ಉಳಿಸ್ಕೊಳಕ್ಕಾಗ್ಲಿಲ್ವಲ್ಲ. ಆ ಹುಡುಗಿನೂ ಇದನ್ನೇ ಮನ್ಸಿಗೆ ಹಚ್ಕೊಂಡು ಈಗ ಅವಳ ಆರೋಗ್ಯದ ಪರಿಸ್ಥಿತಿ ಹಿಂಗಾಗಿ ಕುಂತೈತೆ. ಆದರೂ ಸಸಿಕಲಾ ಒಂದು ಕಿತಾನೋ ನಿಮ್ಮಿಂದಲೇ ಹಿಂಗಾಗಿದ್ದು ಅದಕ್ಕೆ ಅಂತ ಹೇಳಲಿಲ್ಲ. ಬಾಯಿ ಬಿಟ್ಟು ಹಿಂಗಾಯ್ತು ಅಂತ ಹೇಳೋರನ್ನ ನಂಬೋದು. ಹಳೇದನ್ನೆಲ್ಲ ಮನಸ್ಸಿಂದ ಮೊದಲು ಕಿತ್ತಾಕಿ ನೀವು. ಈಗ ಹುಡುಗಿಗೆ ನೇಮ್ ಮಾಡೋದ್ರ ಬಗ್ಗೆ ಚಿಂತೆ ಮಾಡಬೇಕಲ್ವೇ? ಖಂಡಿತ ಮಾಡಬೇಕು. ಆದರೆ ಈ ವಿಷಯ ಬರೀ ರಾಧಂಗೆ ಸಂಬಂಧಪಟ್ಟಿದ್ದು ಮಾತ್ರ ಅಲ್ಲ, ಕಂಟಿ ಸಂಸಾರಕ್ಕೂ ಸಂಬಂಧಪಟ್ಟೈತಿ. ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದೆ. ಏನದು? ರಾಧಂಗೆ ಒಂದು ಒಳ್ಳೆ ಕಡೆ ಸಂಬಂಧ ನೋಡಿ ಮದುವೆ ಮಾಡಮ್ಮ ಅಂತ. ರೀ, ನಾನು ಇದನ್ನೇ ಹೇಳೋಣ ಅಂತಿದ್ದೆ, ಅಷ್ಟರಲ್ಲಿ ನೀವೇ ಹೇಳ್ಬಿಟ್ರಿ. ಒಳ್ಳೇದಾಯ್ತು ಬಿಡಿ. ಆ ಮದುವೆ ಬ್ರೋಕರ್ ಪ್ರಶಾಂತ್ ಅವನಲ್ಲ, ಅವ್ನಿಗೆ ಈಗಲೇ ಗಂಡಿನ ಫೋಟೋಗಳನ್ನ ತಕೊಂಡು ಮನೆಗೆ ಬಾ ಅಂತ ಹೇಳ್ತೀನಿ. ಸುಮಾ, ಅಕ್ಕ ಪ್ಲೀಸ್ ನೀನು ನನ್ನ ಜೊತೆ ಮನೆಗೆ ಬಾ. ನೋಡು, ನಂಗೆ ಬಲವಂತ ಮಾಡಬೇಡ, ನಾನು ಬರಲ್ಲ. ನಿನ್ನೆ ನಾನು ಅವಂಗೆ ಎಷ್ಟು ಸಲ ಹೇಳಿದೆ ನನ್ನ ಜೊತೆ ಮನೆಗೆ ಬಾ ಅಂತ. ಅವಳು ನನ್ನ ಮಾತು ಕೇಳಿದ್ಲ, ಎಷ್ಟು ಹಠ ಮಾಡಿದ್ಲು ನೋಡು. ಅಕ್ಕ ನೀನು ಹೇಳ್ತಿರೋದೇನೋ ಸರಿನೇ, ಆದರೆ ಅವನ ವಿಷಯಕ್ಕೆ ನೀನು ಮನೆಗೆ ಬರಲ್ಲ ಅನ್ನೋದು ಎಷ್ಟು ಸರಿ ಹೇಳು. ಅದು ನಮ್ಮನೆ. ಇಷ್ಟು ದಿವಸ ನಮ್ಮ ಮನೆ ಆಗಿತ್ತು, ಆದರೆ ಈಗ ಗೆದ್ದು ಕಟ್ಟಿರೋ ಹುತ್ತದಲ್ಲಿ ಹಾವು ಸೇರ್ಕೊಂಡಂಗೆ ಅವನೇನಾದರೂ ನಮ್ಮ ಮನೆ ಒಳಗೆ ಸೇರ್ಕೊಂಡ್ರೆ ಅದು ಯಾವಾಗ ವಿಷ ಉಗುಳ್ತಾನೋ ಏನೋ. ಅಕ್ಕ ಅವ್ನು ಹಲ್ ಕಿತ್ತಿರೋ ಹಾವು. ಸುಮಾ, ಪುಂಗಿ ರಾಜಿ ಕೈಯಲ್ಲಿದೆ ಅನ್ನೋದು ಮರಿಬಾರ್ದು. ನನಗೆ ಆತಂಕ ಆಗ್ತಿರೋದೇನೆಂದರೆ ಅವರಿಬ್ಬರು ಸೇರಿಕೊಂಡು ಅವ್ವಂಗೆ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಿ ಸಿಕ್ಕಾಕ್ಸ್ಬಿಡ್ತಾರೆ. ಅವ್ವ ಬೇರೆ ಬಾಯಿ ಬಿಟ್ಟು ಏನೂ ಮಾತಾಡಲ್ಲ. ಅಲ್ಲ ಕಣೆ, ಅವನಿಂದ ನಾವು ಅಷ್ಟೊಂದೆಲ್ಲ ಅನುಭವಿಸಿದ್ದೀವಿ, ಅಂದರೂ ಅವ್ವ ಅವನ ಪರ ಯಾಕೆ ಮಾತಾಡ್ತಾಳೆ? ಅಕ್ಕ ಅವ್ವಂಗೆ ಇದೆಲ್ಲ ನಿಧಾನಕ್ಕೆ ಅರ್ಥ ಮಾಡಿಸಿದ್ರೆ ಆಯಿತು. ಅಷ್ಟಕ್ಕೂ ಅವ್ವ ನೆನ್ನೆ ಆಸ್ಪತ್ರೆಯಲ್ಲಿ ಇದ್ದಿದ್ದು ಅವನ್ನ ಯಾರೂ ನೋಡ್ಕೊಳಕ್ಕಿಲ್ಲ ಅಂತ. ಇವಾಗ ಡಿಸ್ಚಾರ್ಜ್ ಆದಮೇಲೆ ಅವ್ನು ರಾಜಿ ಮನೆಗೆ ಅಲ್ವಾ ಹೋಗಬೇಕಾಗಿರೋದು. ಸುಮಾ, ನಾನು ಹಿಂಗೆ ಏನು ಹೇಳ್ತಿದ್ದೀನಂತ. ಯಾಕೆ ಮಾತು ನಿಲ್ಸ್ಬಿಟ್ರಿ? ಏನೋ ಮಾತಾಡ್ತಿದ್ರೆ ಅನಿಸ್ತಿದೆ. ಸರಿ, ನಾನು ಆಮೇಲೆ ಬರ್ತೀನಿ. ಬೇಡ ಬೇಡ, ಸ್ವಾಮಿ, ಇವ್ರು ಯಾರು? ನೋಡೋಕ್ಕೆ ನಿಂತರನೇ ಅವರೇ. ಇವಳು ನಿನ್ನ ಮೊದಲನೇ ಮಗಳು ಸಾನಾ. ಸಾನ ಅವಳಿಗೆ 6 ವರ್ಷ ಅಲ್ವಾ?
ಹಾಂ ಇಲ್ಲ ನೀನು ಸುಳ್ಳು ಹೇಳ್ತಿದ್ಯಾ ಡಾಕ್ಟ್ರೆ ತಲೆ ತಲೆ ಚಿಡ್ದಂಗೆ ಆಗ್ತೈತೆ ತಲೆ ಚಿಡ್ದಂಗೆ ಆಗ್ತೈತೆ ತಲೆ ಚಿಡ್ತಾ ಇದೆ ಡಾಕ್ಟ್ರೆ ಆಗ್ತಾ ಇಲ್ಲ ಇಲ್ಲ ಡಾಕ್ಟ್ರೆ ಅವ್ರು ಯಾಕಂಗೆ ಆಡ್ತಾವ್ರೆ ಹೆಂಗೆಂಗೋ ಮಾತಾಡ್ತಾರೆ ಹಿಂದಲ್ದೆಲ್ಲ ಮತ್ಕೊಂಡಂಗೆ ಕಾಣ್ತದೆ. ಡಾಕ್ಟ್ರೆ ನಾನು ಅವ್ರ ಮಗ, ನನ್ನನ್ನು ಯಾರು ಅಂತ ಕೇಳ್ತಾರೆ. ಅವ್ರಿಗೇನಾಗೈತೆ? ಆಕ್ಸಿಡೆಂಟ್ ಆದಾಗ ತಲೆಗೆ ಬಲವಾದ ಪೆಟ್ಟು ಬಿದ್ದು ಹಳೇದೆಲ್ಲ ಮರ್ತೋಗಿದ್ದಾರೆ. ಅವ್ರಿಗೆ ಟೆಂಪ್ರವರಿ ಮೆಮೊರಿ ಲಾಸ್ ಆಗಿದೆ. ಯಾವಾಗ ಹುಷಾರಾಯ್ತಾರೆ? ಅದನ್ನ ಹೇಳೋಕ್ಕಾಗೋದಿಲ್ಲ. ಅಬ್ಸರ್ವೇಷನ್ ಪ್ರಕಾರ ಅವ್ರಿಗೆ ಪ್ರಾಣಕ್ಕೇನು ಅಪಾಯ ಇಲ್ಲ. ಆದರೆ ಅವ್ರು ಮಾತಾಡೋದು ನೋಡಿದ್ರೆ 20 ವರ್ಷದ ಹಿಂದೆ ಹೋಗಿದ್ದಾರೆ ಅನಿಸುತ್ತೆ. ಡಾಕ್ಟ್ರೆ ಅವ್ರಿಗೆ ಯಾವಾಗ ನೆನಪಿಗೆ ಬರ್ತೈತೆ? ಅದನ್ನು ಹೇಳೋಕ್ಕಾಗಲ್ಲ. ಇಂಥ ಕೇಸಲ್ಲಿ ಕೆಲವರಿಗೆ ಬೇಗನೆ ನೆನಪು ಬರುತ್ತೆ, ಇನ್ನು ಕೆಲವ್ರಿಗೆ ವರ್ಷಾನುಗಟ್ಟಲೆ ತಗೋಬೋದು. ನೀವು ಆದಷ್ಟು ಅವ್ರಿಗೆ ಹಳೆದನ್ನೆಲ್ಲ ನೆನಪು ಮಾಡ್ತಾ ಇರಿ. ಡಾಕ್ಟ್ರೆ ಅವ್ರನ್ನ ಇಲ್ಲೇ ಮಾಡಿಕೊಂಡು ಉಸಿರು ಮಾಡೋಕ್ಕಾಗಕ್ಕಿಲ್ವೇ? ಆಸ್ಪತ್ರೆಯಲ್ಲಿ ಏನೇ ಟ್ರೀಟ್ಮೆಂಟ್ ಮಾಡಿದ್ರು ಏನೂ ಯೂಸ್ ಆಗೋದಿಲ್ಲ. ಅವ್ರನ್ನ ಡಿಸ್ಚಾರ್ಜ್ ಮಾಡ್ತೀವಿ, ನೀವು ಅವ್ರ ಮನೆಗೆ ಕರ್ಕೊಂಡೋಗಿ.